ನಮಸ್ಕಾರ ಎಲ್ಲರಿಗೂ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ್ಗ. ವರ್ಲ್ಡ್ ರೆಕಾರ್ಡ್ ಕ್ರಿಕೆಟ್ ಹಿಸ್ಟ್ರಿನಲ್ಲೇ ವರ್ಲ್ಡ್ ರೆಕಾರ್ಡ್ ಆಗಿದೆ ಇವತ್ತು. ಬರೋಡಾದವರು ಮಾಡಿರುವಂಥ ರೆಕಾರ್ಡು ಸಯ್ಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ಅಲ್ಲಿ ಹೈಯೆಸ್ಟ್ ಟೀಮ್ ಟೋಟಲ್ನ T20 ಹಿಸ್ಟ್ರಿಲೇ ಹೈಯೆಸ್ಟ್ ಟೀಮ್ ಟೋಟಲ್ನ ಸರ್ಪಾಸ್ ಮಾಡಿರುವಂಥದ್ದು. ಅದು ಬರೋಡಾ ಟೀಮು ಸಯ್ಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟ್ ಅಲ್ಲಿ 349 T20s ಅಲ್ಲೇ ಇದೇ ಹೈಯೆಸ್ಟ್ ಸ್ಕೋರ್ ಆಗುತ್ತೆ ಮಗ. ಲಾಸ್ಟ್ ಹೈಯೆಸ್ಟ್ ಸ್ಕೋರ್ ಈ ವರ್ಷ ಜಿಂಬಾಬ್ವೆ ಹೊಡೆದಿದ್ರು ಗ್ಯಾಂಬಿಯಾ ಮೇಲೆ. ಅದಂತ ಕ್ವಾಲಿಟಿ ಇಲ್ಲ, ಹಂಗಿಲ್ಲ ಹಿಂಗಿಲ್ಲ ಅದು ಇದು ಅಂತೆಲ್ಲ ಹೇಳಿದ್ದೆ ಆ ಟೈಮಲ್ಲೇ. ಯಾಕಂದರೆ ಗ್ಯಾಂಬಿಯಾ ಅಂತ ಕ್ವಾಲಿಟಿ ಟೀಮಲ್ಲೆಲ್ಲ ಶಾರ್ಟ್ ಬಾಲ್ ಹಾಕಿ ಸುಮ್ಮನೆ ಜಿಂಬಾಬ್ವೆ ಕೈಯಲ್ಲಿ ತದಕಿಸ್ಕೊಂಡ್ರು. ಯಾರು ಕೂಡ ಹೊಡಿತಾ ಇರಲಿಲ್ಲ ಈ ಪಾರ್ಟಿ ಅಂತ ಅಂದಿದ್ದೆ. ಬಟ್ ಅದು ಇಂಟರ್ನ್ಯಾಷನಲ್ಸಲ್ಲಿ ಆ ರೇಂಜಿಗೆ ದಾಖಲೆ ಆಯಿತು ಅಂದರೆ ಯಾರು ಒಪ್ಕೊಂಡ್ರಿಲ್ಲ. ಬಟ್ ಈ ದಾಖಲೆನ ಒಪ್ಕೊಂತಾರೆ ಒಂದು ರೇಂಜಿಗೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಇದು ಇಂಡಿಯನ್ ಕ್ರಿಕೆಟರ್ಸ್ ಆಡಿರೋದು. ಇಂಡಿಯನ್ ಕ್ರಿಕೆಟರ್ಸ್ ಆಡಿತ್ತು ಅಂದರೆ ಇದರಲ್ಲಿ ಒಂದು ಕ್ವಾಲಿಟಿ ಇರುತ್ತೆ ಅಂತ ಒಬ್ವಿಯಸ್ಲಿ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಬಟ್ ಆ ರೇಂಜ್ ಏನು ಗುರು, ಈ ರೇಂಜಿಗೆ ಕ್ವಾಲಿಟಿ ಸಿಕ್ಕಿಂ ಟೀಮ್ದು. ಸಿಕ್ಕಿಂ ಮೇಲೆ ಹೊಡೆದಿರೋದು ಬರೋಡಾದವರು 349 ಹೊಡ್ಸ್ಕೊಂತಾರೆ ಅಂತ. ನೀನು ಯಾವ ರೇಂಜಿಗೆ ಇತ್ತು ಗುರು ಬೌಲಿಂಗು ಅಂತ ಹೇಳಿದ್ರೆ, ಸೊ ಬೌಲಿಂಗ್ನ ಡಿಸ್ಪ್ಲೇ ಮಾಡಿ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ತಮಹೆಂಗ್ ಅಂತ ಅವ್ರದ್ದೇ ಎಕನಾಮಿಕಲ್ ಸ್ಪೆಲ್ಲು 11.25 4 ಓವರಲ್ಲಿ 2 ವಿಕೆಟ್ನ ತೆಗೆದು 45ನ ಹೊಡ್ಸ್ಕೊಂಡ್ರೆ ಎಲ್ಲರೂ ಕೂಡ 2 ಓವರ್ಗೆ 55 ಹೊಡ್ಸ್ಕೊಂಡಿದ್ದಾರೆ. ಇವ್ರು ನೋಡಿ 27 ಎಕಾನಮಿ. ಲೆಪ್ಚಾ ಅಂತ ಯಾರೋ, ಆಮೇಲೆ ಮಲಿಕ್ ಅಂತ 4 ಓವರ್ 51. ಇವ್ರದ್ದು ಪರವಾಗಿಲ್ಲ ಎಕಾನಮಿ ನೋಡ್ತು ಅಂತಾರೆ, ಲಿಸ್ಟಲ್ಲಿ ನೋಡ್ತಾನೆ ಎಲ್ಲರದು 18 20 20 20 27 ಈ ರೇಂಜಿಗೆ ಇದೆ ಎಕಾನಮಿ. ನಾಯಿಗೆ ಉಡ್ಸ್ಕೊಂಡಿದ್ದಾರೆ 4 ಓವರ್ 89 ಉಡ್ಸ್ಕೊಂಡಿದ್ದಾರೆ. SPR ಕುಮಾರ್ ಅನ್ನೋರು ಒಂಥರ ಅವ್ರು ಬೌಲಿಂಗಲ್ಲಿ ರೆಕಾರ್ಡ್ ಮಾಡ್ದಂಗೆ ಇದೆ. ಸೊ ಇವ್ರು ಗೆದ್ದಿರೋದು ಮಾರ್ಜಿನ್ ಬಂದ್ಬಿಟ್ಟು 263 ರನ್ನು ಮಾರ್ಜಿನು. ಸಿಕ್ಕಿಂ ಅವರು ಜಸ್ಟ್ ಹೊಡೆಯೋದಕ್ಕಾಗಿದ್ದು ಚೇಸ್ ಮಾಡೋದಕ್ಕೆ ಬಂದಾಗ 84 ವರ್ಷನೇ 263 ರನ್ನು ಮಾರ್ಜಿನ್ ಅಂದರೆ ಇದು ಹ್ಯೂಜ್ ಮಾರ್ಜಿನ್ ವಿಕ್ಟ್ರಿ. ಇದು ಒನ್ ಆಫ್ ದ ಹೈಯೆಸ್ಟ್ ಮಾರ್ಜಿನ್ ವಿಕ್ಟ್ರಿ ರೆಕಾರ್ಡ್ಸಲ್ಲೂ ಕೂಡ ಬರುತ್ತೆ. ಈ ರೆಕಾರ್ಡ್ ಒಂದು ಆಯಿತು ಅಂದರೆ ಆ ರೆಕಾರ್ಡ್ ಕೂಡ ಒಂದು 349 ರನ್ನು. 36 ಸಿಕ್ಸಿನ ಸಿಂಗಲ್ ಮ್ಯಾಚ್ ಗುರು. 36 ಸಿಕ್ಸು ನಂಬ್ತೀರಾ? ಸಿಂಗಲ್ ಮ್ಯಾಚಲ್ಲಿ ನಂಬಲೇಬೇಕು. 36 ಸಿಕ್ಸ್ ಬಂದಿದೆ. ಫೋರ್ಸ್ಗಿಂತ ಸಿಕ್ಸ್ಗಳನ್ನೇ ಜಾಸ್ತಿ. ಯಾರ್ಯಾರು ಎಷ್ಟೆಷ್ಟು ಸ್ಕೋರ್ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಬ್ಯಾಟರ್ಸ್ಗಳು ಕೂಡ ಸ್ಕೋರ್ ಮಾಡಿದ್ದಾರೆ ಗುರು. ಆಡಿರೋಂಥ ಎಲ್ಲ ಬ್ಯಾಟರ್ಸ್ಗಳು ಕೂಡ ನಾಯಿಗೆ ಹೊಡೆದಿದ್ದಾರೆ. ಓಪನರ್ಸು ರಾವತ್ ಬಂದ್ಬಿಟ್ಟು ಅನುಜ್ ರಾವತ್ ಅಲ್ಲ, ಎಸ್ ರಾವತ್ತು 43 ರನ್ನ ಹೊಡೆದಿದ್ದಾರೆ. 16 ಬಾಲಿಗೆ 43 ಗುರು. ಒಂಥರ ಅವರು ಇವತ್ತು ಏನಾದ್ರು ರೆಕಾರ್ಡ್ ಮಾಡಲೇಬೇಕು ಅಂತ ಬಂದಿರಂಗೆ ಕಾಣಿಸ್ತಾ ಇತ್ತಿದ್ರು. ರಜಪೂತ್ ಅವರು 17 ಬಾಲಿಗೆ 53. ಇಬ್ಬರು ಕೂಡ ನೋಡಿ ಕಾಂಪಿಟೇಷನ್ ಕೊಟ್ಕೊಂಡು ಆಡಿದ್ದಾರೆ. ಆಮೇಲೆ ಪನಿಯಾ ಅವರು 134 ಜಸ್ಟ್ ಫ್ರಮ್ 51 ಬಾಲ್ಸು 15 ಸಿಕ್ಸ್ನ ವಾಂಚಿರೋದು. 262 ಸ್ಟ್ರೈಕ್ ರೇಟ್. 250 ಸ್ಟ್ರೈಕ್ ರೇಟ್ಗಿಂತ ಮೇಲೇ ಎಲ್ಲ ಆಡಿರೋದು. 300 ಸ್ಟ್ರೈಕ್ ರೇಟನ್ನೇ ಎಲ್ಲರೂ ಆಡಿರೋದು. ಸೊ ಆ ಥರ ಬ್ಯಾಟಿಂಗ್ ಪ್ರದರ್ಶನ ಬರೋಡಾ ಟೀಮ್ ಕೊಟ್ಟಿದೆ. ಆ್ಯಂಡ್ ಎಸ್ ಶರ್ಮಾ ಅವರು 55 17 ಬಾಲ್ಗೆ ನೋಡಿ ಎಲ್ಲ ಒಂಥರ ಆಟ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಆ್ಯಂಡ್ ಟು ಬಿ ಪ್ರಿಸೈಸ್ ಆಗಿ ಹೇಳಬೇಕು ಅಂತಂದರೆ ಇದರಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಇಲ್ಲ. ಮುಂಚೆ ಇದ್ದಂಥ ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಸಯ್ಯದ್ ಮುಸ್ತಾಕ್ ಅಲಿ ಟೂರ್ನಮೆಂಟಲ್ಲಿ ಇವಾಗ ತೆಗೆದಿದ್ದಾರೆ. ವಿತೌಟ್ ಇಂಪ್ಯಾಕ್ಟ್ ಪ್ಲೇಯರ್ ರೂಲು ಹೊಡಿತಾರೆ ಅಂತಂದರೆ IPL ಹೊಡೆದಿದ್ದಾರೆ 280 ಆ್ಯಂಡ್ ಅಬೋ ಎಲ್ಲ ಹೊಡೆದಿದ್ದಾರೆ. ಅದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಇಟ್ಕೊಂಡು ಹೊಡೆದಿದ್ದಾರೆ. ಬಟ್ ಇದು ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ನ ಇಟ್ಕೊಂಡು ಹೊಡೆದಿರೋದಲ್ಲ. ಸೊ ಇದನ್ನು ಮೆಚ್ಕೋಬೇಕು ಈ ಪರ್ಫಾರ್ಮೆನ್ಸ್ನ. ಸೋಲಂಕಿ ಅವರು 50 ರನ್ನ ಹೊಡೆದಿದ್ದಾರೆ 16 ಬಾಲಿಗೆ. ನೋಡಿ ಇಲ್ಲೆಲ್ಲ ಹೆಂಗಿದೆ ಅಂತ. 16 ಬಾಲಿಗೆ 50, 17 ಬಾಲಿಗೆ 50 ಆ್ಯಂಡ್ ಇನ್ನೊಂದು 17 ಬಾಲಿಗೆ 50 ರಜಪೂತ್ ಅವರು. ಎಲ್ಲ 16-17 ಬಾಲಿಗೆ 50-50ನ ಹೊಡೆಯೋ ಥರ ಬ್ಯಾಟರ್ಸ್ಗಳು ನೋಡಿ. ಆಡಿರೋವಂಥವರೆಲ್ಲ ರುಬ್ಬಿರೋರನ್ನೇ ಗುರು. ಟಾಪ್ 5ನ ತಗೊಂಡು ನೋಡ್ತಾ ಅಂದರೆ ಇರೋಬೋರವರೆಲ್ಲ ಹಾಕೊಂಡು ತತ್ಕಿರೋರನ್ನೇ. ಇನ್ನೇನು ಹೇಳ್ತೀರಾ, ಹಾಕೊಂಡು ರುಬಾಡ್ಬಿಟ್ಟಿದ್ದಾರೆ, ಗುಮ್ಮಾಡ್ಬಿಟ್ಟಿದ್ದಾರೆ ಅಂತ ಹೇಳಬೇಕು ಸಿಕ್ಕಿಂ ಟೀಮ್ನ. ಸೊ ಇದು ಹಿಸ್ಟಾರಿಕ್ ರೆಕಾರ್ಡ್ ಆಗಿದೆ ಇವತ್ತು. ಇದನ್ನು ಕನ್ಸಿಡರ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ. ಕನ್ಸಿಡರ್ ಮಾಡಲೇಬೇಕು ನೋಡೋಕೆ ಹೋಯ್ತು ಅಂದರೆ ಇಂಡಿಯಾ ಅಂತ ಸ್ಟ್ಯಾಂಡರ್ಡ್ಸ್ಗೆ ಇದು ಕನ್ಸಿಡರ್ ಮಾಡಲೇಬೇಕು. ಜಿಂಬಾಬ್ವೆ ಗ್ಯಾಂಬಿಯಾ ಮ್ಯಾಚ್ಗಿನ್ನ ಇದು ಬೆಟರಾಗೇನೆ ಇತ್ತು. ಆ್ಯಂಡ್ ಕ್ವಾಲಿಟಿನೂ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿತ್ತು. ಗ್ಯಾಂಬಿಯಾಗಿನ ಸಿಕ್ಕಿಂ ಅವ್ರದ್ದು ಕ್ವಾಲಿಟಿ ಇದೆ. ಬಟ್ ಒಡ್ಸ್ಕೊಂಡಿದ್ದಾರೆ ಅಷ್ಟೇ ಬ್ಯಾಟ್ಸ್ಮನ್ಸ್ಗಳದ್ದು. ಜೊತೆಗೆ ಆ ಗ್ರೌಂಡ್ ಏನಿತ್ತು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ವಿಕೆಟ್ ಥರ ಕಾಣಿಸ್ತಿದೆ. ಈ ರೇಂಜಿಗೆಲ್ಲ ಹೊಡಿಬೇಕು ಅಂತಂದರೆ ಬಾಲು ಸಗಾತಾಗೆ ಬ್ಯಾಟಿಂಗಿಗೆ ಬಂದಿದೆ ಅಂತ ಕಾಣಿಸಿದೆ. ಅದಕ್ಕೆ ಹಾಕೊಂಡು ತತ್ಕಾಡ್ಬಿಟ್ಟಿದ್ದಾರೆ. ಕೃಣಾಲ್ ಪಾಂಡ್ಯ ಅವ್ರಿನ ಬ್ಯಾಟಿಂಗಿನ ಬಂದಿಲ್ಲ. ಕೃಣಾಲ್ ಪಾಂಡ್ಯ ಸೈಲೆಂಟಾಗಿ ಕೂತ್ಕೋಗೋರು ನಾವೇ ನೋಡ್ಕೊತೀವಿ ಅಂತ ಮೇಲ್ಗಡೆ ಅವರೆಲ್ಲ ಹಾಕೊಂಡು ಚಚ್ಚಾಡ್ಬಿಟ್ಟಿದ್ದಾರೆ ಪಾಪ ಸಿಕ್ಕಿಂ ಟೀಮ್ನ. ಸೊ ನಿಮಗೆ ಏನು ಅನ್ನಿಸ್ತು? ಇಂಡಿಯನ್ಸು ಮಾಡಿರುವಂಥ ಈ ಒಂದು ವರ್ಲ್ಡ್ ರೆಕಾರ್ಡು ಇದು ಇಂಟರ್ನ್ಯಾಷನಲ್ಸ್ ಲೆವೆಲಲ್ಲಿ ಬರೋದಿಲ್ಲ. ಒಟ್ಟಲ್ಲಿ T20 ಹಿಸ್ಟ್ರಿಲೇ ಹೈಯೆಸ್ಟ್ ಟೀಮ್ ಟೋಟಲ್ ಯಾವುದು ಅಂತ ಅಂದರೆ ಅದು ಬರೋಡಾದಾಗಿರುತ್ತೆ 249. ಆ್ಯಂಡ್ ಈ ರೆಕಾರ್ಡು ಬ್ರೇಕ್ ಆಗೋದ್ರಲ್ಲಿ ನನಗೆ ಯಾಕೋ ಆಶ್ಚರ್ಯ ಅಂತ ಅನ್ನಿಸ್ತಾ ಇಲ್ಲ. ಯಾಕಂದರೆ ರೀಸೆಂಟ್ ಫಾರ್ಮ್ಗಳೆಲ್ಲ ನೋಡ್ತು ಅಂತಂದರೆ ಬ್ರೇಕ್ ಆಗ್ತಿದೆ. ಯಾಕಂದರೆ ಫಸ್ಟು ಮಾಡಿದ್ದು ನೇಪಾಳ ಅವರು ಹೈಯೆಸ್ಟ್ ಟೀಮ್ ಟೋಟಲ್ ಲಾಸ್ಟ್ ವರ್ಷ ಮಾಡಿದ್ದು. ಅದನ್ನು ಬ್ರೇಕ್ ಮಾಡಿದ್ರು, ಮತ್ತೆ ಅದನ್ನು ಬ್ರೇಕ್ ಮಾಡಿದ್ರು. ಇವಾಗ ಮತ್ತೆ ಅದು ಕೂಡ ಬ್ರೇಕ್ ಆಗಿದೆ. ರೆಕಾರ್ಡ್ ಮೇಲೆ ರೆಕಾರ್ಡ್ ಬ್ರೇಕ್ ಆಗ್ತಾನೆ ಇದೆ.
ಸೊ ನೋಡೋಣ, ಇದು ಹೊಡೆಯೋಕ್ಕಾಗತ್ತಾ ಅಂತ ಅನ್ಸುತ್ತೆ, ಬಟ್ ಹೊಡಿತಾ ಇದ್ದಾರೆ. ಬ್ಯಾಕ್ ಟು ಬ್ಯಾಕ್ ಇಯರ್ಸ್ಗಳನ್ನ ಹೊಡಿತಾ ಇದ್ದಾರೆ. ಏನು ಜಾಸ್ತಿ ವರ್ಷಗಳ ಗ್ಯಾಪ್ ತಗೊತಾ ಇಲ್ಲ. ಒಂದು ವರ್ಷ ಆದಮೇಲೆ ಮತ್ತೊಂದು ವರ್ಷಕ್ಕೆ ಆ ರೆಕಾರ್ಡ್ ಚೇಸ್ ಆಗ್ತಾನೆ ಇದೆ. ನೋಡೋಣ 400 ಯಾರು ಹೊಡಿತಾರೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇದಿಷ್ಟು ಆಗಿತ್ತು ಬರೋಣದವ್ರು ಮಾಡಿದಂಥ ರೆಕಾರ್ಡು. ನಿಮಗೆ ಈ ರೆಕಾರ್ಡು ಆನೆಸ್ಟಾಗಿ ಹೇಳಿ ಏನು ಅನ್ನಿಸ್ತಾ ಇದೆ ಅಂತ ಕಾಮೆಂಟ್ ಸೆಕ್ಷನ್ ಹಾಕಿ. ಬಾ.